ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಹಸಿರು ನಿಶಾನೆಯನ್ನ ತೋರಿಸಿದ್ರು. ಆ ನಂತರದಲ್ಲಿ ಅದೇ ಮೆಟ್ರೋದಲ್ಲಿ ಪ್ರಯಾಣವನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಮಕ್ಕಳ ಜೊತೆ ಮಾತುಕತೆ ಇದೆಲ್ಲವೂ ಕೂಡ ನಡೆಯಿತು. ಇನ್ನು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ರಿಪಬ್ಲಿಕ್ ಕನ್ನಡ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ನೀಡಿದ ನಂತರದಲ್ಲಿ ಪ್ರಧಾನಿ ಮೋದಿ ಅದೇ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡಿದ್ರು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಗ್ರೌಂಡ್ ರಿಪೋರ್ಟ್. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಗ್ರೌಂಡ್ ರಿಪೋರ್ಟ್ ಇದೆ, ಪ್ರತ್ಯಕ್ಷ ವರದಿ ಇದೆ. ಯಾವ ರೀತಿಯಾಗಿದೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇವತ್ತು ಚಾಲನೆಯನ್ನ ಪಡೆದುಕೊಂಡ ನಂತರದಲ್ಲಿ ನಾಳೆಯಿಂದ ಕಾರ್ಯಾರಂಭ ಮಾಡುತ್ತೆ. ಈ ಮೆಟ್ರೋ ನಿಲ್ದಾಣ ಯಾವ ರೀತಿಯಾಗಿದೆ ಅನ್ನುವಂಥ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಬಂದು ಇವತ್ತು ಹಳದಿ ಮೆಟ್ರೋ ಮಾರ್ಗವನ್ನ ಉದ್ಘಾಟನೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ನಾವು ಕೂಡ ಇವತ್ತು ಅದೇ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಖಾಂತರವಾಗಿ ಬಂದು ಈ ಒಂದು ಮೆಟ್ರೋ ಮಾರ್ಗವನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಆರಂಭಿಕ ಹಂತದಲ್ಲೇ ಇಲ್ಲೊಂದು ಎಕ್ಸಲೇಟರ್ ಇದೆ. ಇದರ ಮುಖಾಂತರವಾಗಿ ಮೆಟ್ರೋ ನಿಲ್ದಾಣ ಒಳಭಾಗದಲ್ಲಿ ಎಂಟ್ರಿ ಕೊಡುವಂತಹ ಕೆಲಸವನ್ನ ಇವತ್ತು ಪ್ರಧಾನಮಂತ್ರಿ ಅವರು ಮಾಡಿದ್ದು. ಒಟ್ಟು 19.15 ಕಿಲೋಮೀಟರ್ ಉದ್ದದ ಈ ಒಂದು ಮೆಟ್ರೋ ಹಳದಿ ಮಾರ್ಗವನ್ನು ಇವತ್ತು ಉದ್ಘಾಟನೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಒಟ್ಟು 7,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ಹಳದಿ ಮೆಟ್ರೋ ಮಾರ್ಗವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಂಭಿಕದಲ್ಲಿ ಇಲ್ಲಿ ಬಂದು ಇಲ್ಲಿರುವಂತಹ ಜಯದೇವದ ಒಂದು ಮೆಟ್ರೋ ಮಾರ್ಗದ ಒಂದು ವಿನ್ಯಾಸ ಏನಿತ್ತು ಅದನ್ನ ಪರೀಕ್ಷೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಅಂದ್ರೆ ಒಂದು ಕಂಪ್ಲೀಟ್ ಆದಂತಹ ವಿವರಣೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮಾಡುವಂತಹ ಕೆಲಸ ಮಾಡಿದ್ರು. ಇದು ಜಯದೇವ ಮೆಟ್ರೋ ನಿಲ್ದಾಣದಲ್ಲಿ ಬರುವಂತಹ 4 ಪಥದ ಒಂದು ಮಾರ್ಗಗಳು. ಒಂದು ರೈಲು ಮಾರ್ಗ ಬರುತ್ತೆ, ನಂತರದಲ್ಲಿ ಹಳದಿ ಮಾರ್ಗದ ಮುಖಾಂತರ ಜೊತೆಗೆ ನೆರಳೆ ಮಾರ್ಗ, ಜೊತೆಗೆ ಕೆಳಗಡೆ ಬಸ್ ಓಡಾಡಕ್ಕೆ ಅಂಡರ್ ಪಾಸ್ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗಿದೆ. ಇದರ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಪ್ರಧಾನಮಂತ್ರಿಗಳು ಅಧಿಕಾರಿಗಳ ಮುಖಾಂತರವಾಗಿ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡಿದ್ರು. ಇವತ್ತು ವಿಶೇಷವಾಗಿ ಈ ಒಂದು ಮಾರ್ಗದಲ್ಲೂ ಕೂಡ ಇವತ್ತು ಸಂಚಾರ ಮಾಡುವಂತಹ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡಿದ್ರು. ಇದರ ಜೊತೆಗೆ ಈ ಒಂದು ಭಾಗದಲ್ಲಿ ಬಂದು ಏನು ಸ್ವಯಂ ಸೇವಾ ಟಿಕೆಟ್ ಯಂತ್ರವನ್ನು ಕೂಡ ಪ್ರಧಾನಮಂತ್ರಿ ಅವರು ಕೂಡ ತಮ್ಮ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡುವ ಮೂಲಕ ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನು ಪಡೆದುಕೊಂಡು ಸಂಚರಿಸುವಂತಹ ಕೆಲಸವನ್ನು ಕೂಡ ಪ್ರಧಾನಮಂತ್ರಿಗಳು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಮೆಟ್ರೋ ರೈಲ್ನ ಎಲ್ಲಾ ಸಿಬ್ಬಂದಿಗಳು ಕೂಡ ಖುಷಿಯಾಗಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ತಮ್ಮ ನಿಲ್ದಾಣಕ್ಕೆ ಬಂದು ಎಲ್ಲರೂ ಕೂಡ ಖುಷಿಯಿಂದ ಈಗ ಫೋಟೋ ಸೆಷನ್ ಮಾಡುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಇದೇ ಮಾರ್ಗವಾಗಿ ಈಗ ನೋಡ್ತಿದ್ದು ತುಂಬಾ ವಿಶಾಲವಾದಂತಹ ಒಂದು ಮೆಟ್ರೋ ನಿಲ್ದಾಣ ಇದು ರಾಗಿಗುಡ್ಡ ಮೆಟ್ರೋ ನಿಲ್ದಾಣ. ಈ ಒಂದು ಮೆಟ್ರೋ ನಿಲ್ದಾಣ ಮುಖಾಂತರವಾಗಿ ಪ್ರಧಾನಮಂತ್ರಿಗಳು ಬೇರೆ ಕಡೆ ಸಂಚಾರ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಒಂದು ಸ್ಮಾರ್ಟ್ ಕಾರ್ಡ್ ಬಳಕೆ ಮಾಡುವಂತಹ ಕೆಲಸ ಕೂಡ ಪ್ರಧಾನಮಂತ್ರಿಗಳು ಮಾಡಿದ್ರು. ಒಂದ್ ಕಡೆ ತಮ್ಮ ಮೊಬೈಲ್ ನಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡುವ ಕೆಲಸ ಮಾಡಿದ್ರೆ, ಮತ್ತೊಂದು ಕಡೆ ಈ ಒಂದು ಆಟೋಮೆಟಿಕ್ ಟಿಕೆಟ್ ಯಂತ್ರಗಳ ಮುಖಾಂತರವಾಗಿ ಸ್ಮಾರ್ಟ್ ಕಾರ್ಡ್ ಪಡೆದುಕೊಂಡಂತಹ ಪ್ರಧಾನಿಯವರು ನೇರವಾಗಿ ಮೇಲ್ಗಡೆ ಹೋಗುವಂತಹ ಕೆಲಸ ಮಾಡಿದ್ರು. ಜೊತೆಗೆ ಇದೇ ಹಳದಿ ಮಾರ್ಗದಲ್ಲಿ ಪ್ರಯಾಣಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಹಸಿರು ನಿಶಾನೆಯನ್ನ ತೋರಿಸಿದ್ರು. ಆ ನಂತರದಲ್ಲಿ ಅದೇ ಮೆಟ್ರೋದಲ್ಲಿ ಪ್ರಯಾಣವನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಮಕ್ಕಳ ಜೊತೆ ಮಾತುಕತೆ ಇದೆಲ್ಲವೂ ಕೂಡ ನಡೆಯಿತು. ಇನ್ನು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ರಿಪಬ್ಲಿಕ್ ಕನ್ನಡ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ನೀಡಿದ ನಂತರದಲ್ಲಿ ಪ್ರಧಾನಿ ಮೋದಿ ಅದೇ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡಿದ್ರು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಗ್ರೌಂಡ್ ರಿಪೋರ್ಟ್. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಗ್ರೌಂಡ್ ರಿಪೋರ್ಟ್ ಇದೆ, ಪ್ರತ್ಯಕ್ಷ ವರದಿ ಇದೆ. ಯಾವ ರೀತಿಯಾಗಿದೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇವತ್ತು ಚಾಲನೆಯನ್ನ ಪಡೆದುಕೊಂಡ ನಂತರದಲ್ಲಿ ನಾಳೆಯಿಂದ ಕಾರ್ಯಾರಂಭ ಮಾಡುತ್ತೆ. ಈ ಮೆಟ್ರೋ ನಿಲ್ದಾಣ ಯಾವ ರೀತಿಯಾಗಿದೆ ಅನ್ನುವಂಥ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಬಂದು ಇವತ್ತು ಹಳದಿ ಮೆಟ್ರೋ ಮಾರ್ಗವನ್ನ ಉದ್ಘಾಟನೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ನಾವು ಕೂಡ ಇವತ್ತು ಅದೇ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಖಾಂತರವಾಗಿ ಬಂದು ಈ ಒಂದು ಮೆಟ್ರೋ ಮಾರ್ಗವನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಆರಂಭಿಕ ಹಂತದಲ್ಲೇ ಇಲ್ಲೊಂದು ಎಕ್ಸಲೇಟರ್ ಇದೆ. ಇದರ ಮುಖಾಂತರವಾಗಿ ಮೆಟ್ರೋ ನಿಲ್ದಾಣ ಒಳಭಾಗದಲ್ಲಿ ಎಂಟ್ರಿ ಕೊಡುವಂತಹ ಕೆಲಸವನ್ನ ಇವತ್ತು ಪ್ರಧಾನಮಂತ್ರಿ ಅವರು ಮಾಡಿದ್ದು. ಒಟ್ಟು 19.15
15 ಕಿಲೋಮೀಟರ್ ಉದ್ದದ ಈ ಒಂದು ಮೆಟ್ರೋ ಹಳದಿ ಮಾರ್ಗವನ್ನು ಇವತ್ತು ಉದ್ಘಾಟನೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಒಟ್ಟು 7,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ಹಳದಿ ಮೆಟ್ರೋ ಮಾರ್ಗವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಂಭಿಕದಲ್ಲಿ ಇಲ್ಲಿ ಬಂದು ಇಲ್ಲಿರುವಂತಹ ಜಯದೇವದ ಒಂದು ಮೆಟ್ರೋ ಮಾರ್ಗದ ಒಂದು ವಿನ್ಯಾಸ ಏನಿತ್ತು ಅದರ ಪರೀಕ್ಷೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಅಂದ್ರೆ ಒಂದು ಕಂಪ್ಲೀಟ್ ಆದಂತಹ ವಿವರಣೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮಾಡುವಂತಹ ಕೆಲಸ ಮಾಡಿದ್ರು. ಇದು ಜಯದೇವ ಮೆಟ್ರೋ ನಿಲ್ದಾಣದಲ್ಲಿ ಬರುವಂತಹ 4 ಪಥದ ಒಂದು ಮಾರ್ಗಗಳು. ಒಂದು ರೈಲು ಮಾರ್ಗ ಬರುತ್ತೆ, ನಂತರದಲ್ಲಿ ಹಳದಿ ಮಾರ್ಗದ ಮುಖಾಂತರ ಜೊತೆಗೆ ನೆರಳೆ ಮಾರ್ಗ, ಜೊತೆಗೆ ಕೆಳಗಡೆ ಬಸ್ ಓಡಾಡಕ್ಕೆ ಅಂಡರ್ ಪಾಸ್ ಮಾಡುವಂತಹ ಕೆಲಸ ಕೂಡ ಇವತ್ತು ಮಾಡಲಾಗಿದೆ. ಇದರ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಪ್ರಧಾನಮಂತ್ರಿಗಳು ಅಧಿಕಾರಿಗಳ ಮುಖಾಂತರವಾಗಿ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡಿದ್ರು. ಇವತ್ತು ವಿಶೇಷವಾಗಿ ಈ ಒಂದು ಮಾರ್ಗದಲ್ಲೂ ಕೂಡ ಇವತ್ತು ಸಂಚಾರ ಮಾಡುವಂತಹ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡಿದ್ರು. ಇದರ ಜೊತೆಗೆ ಈ ಒಂದು ಭಾಗದಲ್ಲಿ ಬಂದು ಏನು ಸ್ವಯಂ ಸೇವಾ ಟಿಕೆಟ್ ಯಂತ್ರವನ್ನು ಕೂಡ ಪ್ರಧಾನಮಂತ್ರಿಯವರು ಕೂಡ ತಮ್ಮ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡುವ ಮೂಲಕ ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನು ಪಡೆದುಕೊಂಡು ಸಂಚರಿಸುವಂತಹ ಕೆಲಸವನ್ನು ಕೂಡ ಪ್ರಧಾನಮಂತ್ರಿಗಳು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಮೆಟ್ರೋ ರೈಲ್ನ ಎಲ್ಲಾ ಸಿಬ್ಬಂದಿಗಳು ಕೂಡ ಖುಷಿಯಾಗಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ತಮ್ಮ ನಿಲ್ದಾಣಕ್ಕೆ ಬಂದು ಎಲ್ಲರೂ ಕೂಡ ಖುಷಿಯಿಂದ ಈಗ ಫೋಟೋ ಸೆಷನ್ ಮಾಡುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಇದೇ ಮಾರ್ಗವಾಗಿ ಈಗ ನೋಡ್ತಿದ್ದು ತುಂಬಾ ವಿಶಾಲವಾದಂತಹ ಒಂದು ಮೆಟ್ರೋ ನಿಲ್ದಾಣ ಇದು, ರಾಗಿಗುಡ್ಡ ಮೆಟ್ರೋ ನಿಲ್ದಾಣ. ಈ ಒಂದು ಮೆಟ್ರೋ ನಿಲ್ದಾಣ ಮುಖಾಂತರವಾಗಿ ಪ್ರಧಾನಮಂತ್ರಿಗಳು ಬೇರೆ ಕಡೆ ಸಂಚಾರ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಒಂದು ಸ್ಮಾರ್ಟ್ ಕಾರ್ಡ್ ಬಳಕೆ ಮಾಡುವಂತಹ ಕೆಲಸ ಕೂಡ ಪ್ರಧಾನಮಂತ್ರಿಗಳು ಮಾಡಿದ್ರು. ಒಂದ್ ಕಡೆ ತಮ್ಮ ಮೊಬೈಲ್ ನಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡುವ ಕೆಲಸ ಮಾಡಿದ್ರೆ, ಮತ್ತೊಂದು ಕಡೆ ಈ ಒಂದು ಆಟೋಮೆಟಿಕ್ ಟಿಕೆಟ್ ಯಂತ್ರಗಳ ಮುಖಾಂತರವಾಗಿ ಸ್ಮಾರ್ಟ್ ಕಾರ್ಡ್ ಪಡೆದುಕೊಂಡಂತಹ ಪ್ರಧಾನಿಯವರು ನೇರವಾಗಿ ಮೇಲ್ಗಡೆ ಹೋಗುವಂತಹ ಕೆಲಸ ಮಾಡಿದ್ರು. ಜೊತೆಗೆ ಇದೇ ಹಳದಿ ಮಾರ್ಗದಲ್ಲಿ ಪ್ರಯಾಣಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಹಸಿರು ನಿಶಾನೆಯನ್ನ ತೋರಿಸಿದ್ರು. ಆ ನಂತರದಲ್ಲಿ ಅದೇ ಮೆಟ್ರೋದಲ್ಲಿ ಪ್ರಯಾಣವನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಮಕ್ಕಳ ಜೊತೆ ಮಾತುಕತೆ ಇದೆಲ್ಲವೂ ಕೂಡ ನಡೆಯಿತು. ಇನ್ನು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ರಿಪಬ್ಲಿಕ್ ಕನ್ನಡ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ನೀಡಿದ ನಂತರದಲ್ಲಿ ಪ್ರಧಾನಿ ಮೋದಿ ಅದೇ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡಿದ್ರು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಗ್ರೌಂಡ್ ರಿಪೋರ್ಟ್. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಗ್ರೌಂಡ್ ರಿಪೋರ್ಟ್ ಇದೆ, ಪ್ರತ್ಯಕ್ಷ ವರದಿ ಇದೆ. ಯಾವ ರೀತಿಯಾಗಿದೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇವತ್ತು ಚಾಲನೆಯನ್ನ ಪಡೆದುಕೊಂಡ ನಂತರದಲ್ಲಿ ನಾಳೆಯಿಂದ ಕಾರ್ಯಾರಂಭ ಮಾಡುತ್ತೆ. ಈ ಮೆಟ್ರೋ ನಿಲ್ದಾಣ ಯಾವ ರೀತಿಯಾಗಿದೆ ಅನ್ನುವಂಥ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಬಂದು ಇವತ್ತು ಹಳದಿ ಮೆಟ್ರೋ ಮಾರ್ಗವನ್ನ ಉದ್ಘಾಟನೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ನಾವು ಕೂಡ ಇವತ್ತು ಅದೇ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಖಾಂತರವಾಗಿ ಬಂದು ಈ ಒಂದು ಮೆಟ್ರೋ ಮಾರ್ಗವನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಆರಂಭಿಕ ಹಂತದಲ್ಲೇ ಇಲ್ಲೊಂದು ಎಕ್ಸಲೇಟರ್ ಇದೆ. ಇದರ ಮುಖಾಂತರವಾಗಿ ಮೆಟ್ರೋ ನಿಲ್ದಾಣ ಒಳಭಾಗದಲ್ಲಿ ಎಂಟ್ರಿ ಕೊಡುವಂತಹ ಕೆಲಸವನ್ನ ಇವತ್ತು ಪ್ರಧಾನಮಂತ್ರಿ ಅವರು ಮಾಡಿದ್ದು. ಒಟ್ಟು 19.15 ಕಿಲೋಮೀಟರ್ ಉದ್ದದ